ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕಾರ್ ವಾಷರ್ ಪ್ರೆಷರ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಕೊನೆದಲ್ಲಿ ಹೇಳ್ತೀನಿ. ಸೊ ಮೋಟ್ರ್ ಎಷ್ಟು HP ಇದೆ, ಸೊ ಎಷ್ಟು ಬಾರ್ ಪ್ರೆಷರ್ ಬರುತ್ತೆ, ಸೊ ಪ್ರೈಸ್ ಏನು, ಇದ್ರ ಜೊತೆ ಏನೇನೆಲ್ಲ ಕೊಡ್ತಾರೆ, ಸೊ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲದಾಗಿ ನೀವು ನೋಡ್ಬೋದು ಒಂದು ಮೋಟಾರು. ಈ ಮೋಟಾರ್ ಬಂದ್ಬಿಟ್ಟು ಇದ್ರ ಮೋಟಾರ್ ಪವರ್ ಬಂದ್ಬಿಟ್ಟು 2400 ವೋಲ್ಟು. ಹಾಗೆ ಇದು ಪರ್ ಅವರ್ಗೆ 600 ಲೀಟರ್ ತನ ವಾಟರ್ನ ಪ್ರೆಷರ್ ಮಾಡುತ್ತೆ. ಸೊ ಇದ್ರ ಪ್ರೆಷರ್ ಬಂದ್ಬಿಟ್ಟು 220 ಬಾರ್. ಸೊ ಇದೊಂಥರ ಪ್ರೆಷರ್ ಚೆನ್ನಾಗಿ. ಸೊ ಈ ಮೋಟಾರ್ ಜೊತೆ ಇನ್ನಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಇಷ್ಟೆಲ್ಲ ಇಕ್ವಿಪ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಮೊದಲೇದಾಗಿ ಇದು ನೀರನ್ನ ಇನ್ಪುಟ್ ಮಾಡ್ಕೋತೀವಲ್ಲ, ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ಸೈಡ್ ನೀವು ನೋಡ್ಕೋಬಹುದು, ಆ ಸೈಡ್ ಅಲ್ಲೊಂದು ಹೋಲ್ ಇದೆ ಅಲ್ಲ, ಸೊ ಅದನ್ನ ಅದರಲ್ಲಿ ಈ ತರ ಫಿಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀರಿನ ಪೈಪ್ನ ಜಾಯಿಂಟ್ ಮಾಡಿದ್ರೆ ಮುಗೀತು. ಸೊ ಇದು ನೀರು ಇನ್ಪುಟ್ ಆಗಿ ಸೊ ಈ ಕಡೆಯಿಂದ ಪ್ರೆಷರ್ ಬರುತ್ತೆ. ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮುಂದೆ ತೋರಿಸ್ತೀನಿ ಪೈಪ್ಗೆ ಎಲ್ಲಿ ಇದನ್ನ ಜಾಯಿಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಡೈರೆಕ್ಟ್ ನಳದಿಂದ ಪೈಪ್ ಜಾಯಿಂಟ್ ಮಾಡಿಬಿಟ್ಟು ಇದಕ್ಕೆ ಇನ್ಪುಟ್ ಮಾಡ್ಕೋಬಹುದು ನೀರನ್ನ. ಸೊ ಇದು ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನೀವು ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಸೊ ಅದರಲ್ಲಿ ಏನಾದರೂ ಹೊಲಸಾಗಲಿ ಏನಾದರೂ ಇದ್ರೂ ಕೂಡ ಇದರಲ್ಲಿ ಹೋಗಲ್ಲ. ಇನ್ ಕೇಸ್ ನಿಮ್ಮ ಮನೆ ಹತ್ರ ಬಾವಿ ಅಥವಾ ಏನಾದರೂ ಹೊಂಡ ಅದು ಇತ್ತಂತಂದರೆ ಸೊ ಇದಕ್ಕೆ ಪೈಪ್ನ ಜಾಯಿಂಟ್ ಮಾಡಿಬಿಟ್ಟು ಅದರಲ್ಲಿ ಎಸೆದ್ರೆ ಮುಗೀತು. ಸೊ ಅದರಲ್ಲಿ ಏನೂ ಕೂಡ ಹೊಲಸು ಹೋಗಲ್ಲ. ಸೊ ಹುಲ್ಲಾಗಲಿ ಯಾವುದೇ ರೀತಿಯಾದಂಥ ಕಡ್ಡಿಗಳು ಇದರಲ್ಲಿ ಒಳಗಡೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಕೊಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ ಇದು ಕೂಡ. ಸೊ ಒಂದು ಪಿನ್ನ ಕೊಟ್ಟಿದ್ದಾರೆ. ಆ ನಂತರ ಇದು ಪೈಪ್ಗೆ ನೀವು ಎಕ್ಸ್ಟ್ರಾ ಒಂದು ಫಿಟ್ ಮಾಡ್ಲಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ಈ ಥರ ಫಿಟ್ ಮಾಡ್ಕೋಬೋದು. ಇಲ್ಲಿ ನೀವು ಪೈಪ್ ಹಾಕಿ ಸೊ ವೈಸರ್ನ ಕೊಟ್ಟಿದ್ದಾರೆ ಒಂದು. ಹಾಗೆ ನೆಕ್ಸ್ಟ್ ನಿಮಗೆ ಇನ್ಪುಟ್ ಮಾಡೋ ಒಂದು ಪೈಪ್ ತೋರಿಸ್ತೀನಿ ಈಗ. ಸೊ ಇದು ಅದು ಇನ್ಪುಟ್ ಮಾಡೋ ಪೈಪು. ಸೊ ಇದನ್ನ ಮೊದಲೇದಾಗಿ ತೋರಿಸಿದ ಪ್ರಕಾರ ಇದರಲ್ಲಿ ಇದಕ್ಕೆ ಈ ಥರ ಜಾಯಿಂಟ್ ಮಾಡಿಬಿಡ್ಬೇಕು. ಜಾಯಿಂಟ್ ಮಾಡಿ ಸೊ ಆಚೆ ಕಡೆ ಆಗಲೇ ಒಂದು ಹೋಲ್ ತೋರಿಸಿದ್ದೀನಲ್ಲ, ಸೊ ಅಲ್ಲಿ ಇದನ್ನು ಫಿಟ್ ಮಾಡಿದರೆ ಸೊ ಇದು ಇನ್ಪುಟ್ ಆಗುತ್ತೆ. ಸೊ ಔಟ್ಪುಟ್ ಯಾವ ಥರ ಮಾಡೋದಂತ ಹೇಳ್ತೀನಿ. ಸೊ ಔಟ್ಪುಟ್ಟು ಸೊ ಇದಕ್ಕೆ ಇದನ್ನು ಫಿಟ್ ಮಾಡಿಬಿಟ್ಟು ಸೊ ಔಟ್ಪುಟ್ಗೆ ಇದನ್ನು ಫಿಟ್ ಮಾಡಿಬಿಟ್ಟು ಇದನ್ನು ಬಕೆಟಲ್ಲಿ ಹಾಕಿದರೆ ಮುಗೀತು. ಸೊ ಅದು ತಾನಾಗೆ ಪ್ರೆಷರ್ನ ತೊಗೊಂಡು ನೀರನ್ನು ಇನ್ಪುಟ್ ಮಾಡ್ಕೊಳ್ಳುತ್ತೆ. ಸೊ ಜಕ್ಕೊಳ್ಳುತ್ತೆ ಅದು. ಈ ಪೈಪ್ ಹೆಲ್ಪ್ ಆಗುತ್ತೆ ಅದು. ಸೊ ಈ ಪೈಪು ಜಾಸ್ತಿ ಉದ್ದ ಬರಲ್ಲ. ಸೊ ಒಂದು ಅರೌಂಡ್ ಒಂದು 2-3 ಮೀಟರ್ ಬರುತ್ತೆ ಅಷ್ಟೇ. ಸೊ ಆ ನಂತರ ಇದು ವಾಟರ್ ಪ್ರೆಷರ್ ಪೈಪು. ಸೊ ಇದೊಂದು 8 ಮೀಟರ್ ತನಕ ಬರುತ್ತೆ ಇದು ವಾಟರ್ ಪ್ರೆಷರ್. ಹಾಗೆ ಇಲ್ಲಿ ನೀವು ಇದನ್ನು ಈ ಥರ ಫಿಟ್ ಮಾಡಿಕೊಂಡು ಈ ಥರ ಔಟ್ಪುಟ್ನ ಮಾಡ್ಕೋಬೋದು. ಹಾಗೆ ಇನ್ನೊಂದು ತುದಿಯಲ್ಲಿ ಇದಕ್ಕೊಂದು ಗನ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಫಿಟ್ ಮಾಡ್ಕೋದು ಅಂತೇಳಿ. ಇದೊಂಥರ ಪೈಪ್ ಚೆನ್ನಾಗಿದೆ. ಸೊ ಇದು ಅಪ್ ಟು 8 ಮೀಟರ್ ತನಕ ಬರುತ್ತೆ. ಸೊ ಇದಕ್ಕೊಂದು ಗನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಇನ್ಪುಟ್ ಮಾಡಿಕೊಂಡು ಇನ್ನೊಂದು ತುದಿಗೆ ಇದನ್ನು ಈ ಥರ ಇಲ್ಲಿ ಫಿಟ್ ಮಾಡಿಕೊಂಡ್ರೆ ಮುಗೀತು. ಸೊ ಇದೇ ನಿಮ್ಮ ಗನ್ ಕೊಡ್ತಾರೆ ಇದೊಂದು. ಸೊ ಚೆನ್ನಾಗಿದೆ ಪ್ರೆಷರ್ ಕೂಡ. ಸೊ ಇಲ್ಲಿ ನೀವು ನೀರನ್ನು ಇಲ್ಲಿ ಸ್ಟೇಟ್ ಬರಲಿಕ್ಕೆ ಹಾಗೂ ಸೊ ನೀರನ್ನು ಇಲ್ಲಿ ಹೆಚ್ಚಿಗೆ ಪ್ರೆಷರ್ ಬರಬೇಕಂತಂದರೆ ಈ ರೀತಿ ಇಟ್ಕೋಬೇಕು. ಸೊ ಕಡಿಮೆ ಪ್ರೆಷರ್ ಬೇಕಂತಂದರೆ ಈ ರೀತಿ ಇಟ್ಕೋಬೇಕು. ಸೊ ನೀವೇನಾದರೂ ಶಾಂಪೂ ಅಥವಾ ಏನಾದರೂ ಸ್ಪ್ರೇ ಮಾಡ್ತಿದ್ರೆ ಇದನ್ನು ಇಟ್ಕೊಂಡು ಸ್ಪ್ರೇ ಮಾಡಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಅದು ನನ್ನ ಹತ್ರ ಬೇಸಿಕ್ ಕಾಂಬೋ ಇದೆ. ಸೊ ಇದೇ ಒಂದು ಶಾಂಪೂ ಕಾಂಬೋ ಅಂತ ಹೇಳ್ಬಿಟ್ಟು ಇದನ್ನು ಹೇಗೆ ಫಿಟ್ ಮಾಡ್ಕೋದಂತಲೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ಗನ್ಗೆ ಇಲ್ಲಿ ಮುಂದ್ಗಡೆ ಈ ರೀತಿ ಒಂದು ಫಿಟ್ ಮಾಡಿದರೆ ಮುಗೀತು. ಸೊ ನೀವು ಇಲ್ಲಿಂದ ಸ್ಪ್ರೇ ಮಾಡಿದರೆ ಸೊ ಡೈರೆಕ್ಟಾಗಿ ಸ್ವಲ್ಪ ಸ್ಪ್ರೇ ಇದನ್ನು ಹಿಡ್ಕೊಂಡು ಸ್ಪ್ರೇ ಮಾಡಿದರೆ ಸೊ ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಶಾಂಪೂ ಆಗಲಿ ನೀವು ಇದರಲ್ಲಿ ಹೆಚ್ಚಿಗೆ ಕೂಡ ಲಿಕ್ವಿಡ್ನ ಬೆಳೆಸ್ತಾರೆ. ಸೊ ಲಿಕ್ವಿಡ್ ಅರೌಂಡ್ ಒಂದು 200 ರೂಪಾಯಿಗೆ ಒಂದು 5-6 ಲೀಟರ್ ಸಿಗುತ್ತೆ ಅದು. ಸೊ ಶಾಂಪೂ ಹಾಕಲಿಕ್ಕೆ ನೀವೇನಾದರೂ ಕೈಲೇನೆ ತೊಳಿತೀನಿ ಅಂತಂದರೆ ಇದು ಯೂಸ್ ಆಗಲ್ಲ. ಸೊ ಇದ್ರ ವೈರು ಕೂಡ ಚೆನ್ನಾಗಿದೆ. ಸೊ ಇದನ್ನು ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ
ಇಲ್ಲೂ ಒಂದು ಬಟನ್ ಕೊಟ್ಟಿದ್ದಾರೆ ಅವರು. ಇದನ್ನ ಆನ್ ಮಾಡಿದ್ರೆ ಅಷ್ಟು ಒಂದು 30-40 ಸೆಕೆಂಡ್ ತನಕ ಇದು ಮಿಷನ್ ಆನ್ ಇರುತ್ತೆ. ಆ ನಂತರ ಆಫ್ ಆಗುತ್ತೆ. ಸೊ ಯಾಕಪ್ಪ ಅಂತಂತಂದ್ರೆ ಇದು ಪ್ರೆಷರ್ನ ತಗೊಳಕ್ಕೆ ಮಿಷನ್ ಕಂಟಿನ್ಯೂಸ್ಲಿ ಆನ್ ಇರುತ್ತೆ. ಸೊ ಕೆಲವೊಂದು ಮಿಷನ್ಗಳಲ್ಲಿ ನೀವು ನೋಡ್ಬೋದು ಕಂಟಿನ್ಯೂಸ್ಲಿ ಆನೇ ಇರುತ್ತೆ. ಸೊ ಅದು ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಸೊ ಈ ಮಿಷನ್ ಅಲ್ಲಿ ಕೂಡ ನೀವು ಒಂದು 30-40 ಸೆಕೆಂಡ್ ಮಾತ್ರ ಆನ್ ಇರುತ್ತೆ. ಸೊ ಆ ನಂತರ ಬಂದ್ ಆಗುತ್ತೆ. ಮತ್ತೆ ಸ್ಟಾರ್ಟ್ ಹೇಗಾಗುತ್ತೆ ಅಂತಾನು ಕೂಡ ಹೇಳ್ತೀನಿ. ಯಾವಾಗ ಈ ಗನ್ನನ್ನು ಈ ಥರ ಪ್ರೆಸ್ ಮಾಡ್ತಿರಲ್ಲ, ಸೊ ಆವಾಗ ಮಿಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಸೌಂಡ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ನಾಯ್ಸ್ ಕ್ಯಾನ್ಸಲೇಷನ್ ಅಂತಾನೆ ಹೇಳ್ಬೋದು. ಸೊ ಜಾಸ್ತಿ ನೀವೇನಾದರೂ ನೀರು ಹೊಡೆದು ಆದ ತಕ್ಷಣವೇ ಶಾಂಪೂ ಹಚ್ಚಿಬಿಟ್ಟು ತೊಳಿತಾ ಇರ್ತೀರಲ್ಲ, ಸೊ ಅವಾಗ ಕೂಡ ಮಿಷನ್ ಆನ್ ಇರಬೇಕಂತ ಏನಿಲ್ಲ, ಆಫ್ ಆಗಿಬಿಡುತ್ತೆ. ಅದು ನಿಮ್ಗೆ ಸಡನ್ಲಿ ಬೇಕಂತಂದರೆ ಇದನ್ನು ಪ್ರೆಸ್ ಮಾಡಿದರೆ ಮುಗೀತು. ಸೊ ಸಡನ್ಲಿ ನಿಮ್ಮ ಮಿಷನ್ ಆನ್ ಆಗಿಬಿಡುತ್ತೆ. ಸೊ ಫೈನಲ್ ಆಗಿ ಇದರದ ಹೆಸರು ಬಂದ್ಬಿಟ್ಟು ಕೆಪಿಕಾನ್ ಅಂತ ಹೇಳ್ಬಿಟ್ಟು, ಇದು ಜಪನೀಸ್ ಟೆಕ್ನಾಲಜಿ ಕಡೆಯಿಂದ ಮಾಡಿರೋ ಮಿಷನ್ನು. ಇದರ ಪ್ರೈಸ್ ಬಂದ್ಬಿಟ್ಟು 3853 ರೂಪಾಯಿಗೆ ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ಈ ಕರೆಂಟ್ ಪ್ರೈಸ್ ನಡೀತಾ ಇದೆ 4350-60 ಆಸ್ಪಾಸ್ ನಡೀತಾ ಇದೆ. ಇದು ಡೈಲಿ ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ನಿಮಗೆ ಆಫರ್ ಇದ್ದಾಗ ನೋಡ್ಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಒಂಥರ ಮಿಷನ್ ಚೆನ್ನಾಗಿದೆ. ಹೌದು, ನಾನು ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.